ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಮರಳಿ ಮನಸ್ಸಾಗಿದೆ ಅನ್ನೋ ಒಂದು ಸಿನಿಮಾ ನೋಡಿದೆ. ಸೊ ಈ ಸಿನಿಮಾ ನೋಡಿದ ಮೇಲೆ ನನಗೆ ಅನಿಸಿದ್ದೇನು, ಏನು ಕತೆ, ಯಾಕೆ ನೋಡಬೇಕು, ಸೊ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತಡ ಮಾಡೋಕ್ಕೆ ಹೋಗಲ್ಲ, ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಈ ಸಿನಿಮಾ ರಿಲೀಸ್ ಆಗಿರೋ ಒಂದು ಡೇಟ್ ಏನಿದೆ, ಒಂದು ರೈಟ್ ಟೈಮಲ್ಲಿ ರಿಲೀಸ್ ಆಗಿದೆ ಅಂತ ನನಗೆ ಅನಿಸ್ತು. ಏನಕ್ಕಪ್ಪ ಅಂದರೆ, ಸೊ ವ್ಯಾಲೆಂಟೈನ್ಸ್ ಡೇ ಇದೆ. ಸೊ ಒಂದು ಲವರ್ಸ್ಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ, ಯಾರೆಲ್ಲ ಪ್ರೇಮಿಗಳಿದ್ದೀರಾ ದಯವಿಟ್ಟು ಹೋಗಿ ಸಿನಿಮಾನ ನೋಡಿ. ಒಂದು ಅದ್ಭುತವಾದಂಥ ಪ್ರೇಮ ಕಾವ್ಯ ಅಂತ ಹೇಳ್ಬೋದು. ಈ ಒಂದು ಜಾನರಲ್ಲಿ ಐ ಥಿಂಕ್ ಸಿನಿಮಾ ಬಂದಿರಲಿಲ್ಲ ಈ ರೀತಿ ಒಂದು ಕತೆ ಪ್ಯಾಟ್ರನಲ್ಲಿ. ಆ್ಯಂಡ್ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ ಮೇನಾಗಿ, ಸೊ ಕತೆನ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಲ್ಲ. ಸೊ ಒಂದು ಈ ಸಿನಿಮಾದ ಪೋರ್ಟಲ್ ಏನು ಅಂತಂದರೆ, ಹೀರೋಯಿನ್ ನಾವು ನಾರ್ಮಲ್ ಆಗಿ ಎಲ್ಲ ಸಿನಿಮಾದಲ್ಲಿ ನೋಡಿರ್ತೀವಿ. ಸೊ ಹೀರೋಯಿನ್ನು ಪಡೆಯೋ ಒಂದು ವಿಚಾರದಲ್ಲಿ, ಅಂದರೆ ಹೀರೋಯಿನನ್ನು ಕಳ್ಕೊಂಡ ಮೇಲೆ ಸೊ ಹೀರೋ ಪಡೆಯುವಂಥ ಒಂದು, ಅವಳೇ ನನಗೆ ಬೇಕು ಮತ್ತೆ ಅವಳು ಬರಬೇಕು ಅನ್ನುವಂಥದ್ದು ಪಡೆಯುವಂಥ ಒಂದು ವಿಧಾನ ಏನಿದೆ, ಸೊ ಅದು ವಿಭಿನ್ನವಾಗಿ ತೋರಿಸಿದ್ದಾರೆ. ಅದು ಏನು ಅಂತ ನಾನು ಹೇಳಿದ್ರೆ ಖಂಡಿತವಾಗ್ಲೂ ಕತೆ ಸ್ಪಾಯ್ಲ್ ಆಗುತ್ತೆ. ಸೊ ಈ ಒಂದು ಕಥೆನ ನೀವು ನೋಡಬೇಕು ಅಂದರೆ ಥಿಯೇಟ್ರಿಗೆ ಬಂದು ನೋಡಬೇಕು. ಸೊ ಅದ್ಭುತವಾದಂಥ ಒಂದು ಪ್ರೇಮ ಕಾವ್ಯ. ಸೊ ಹೀರೋಯಿನನ್ನು ಕಳ್ಕೊಂಡ ಮೇಲೆ ಮತ್ತೆ ಅವಳನ್ನು ಪಡೆಯುವಂಥ ಒಂದು ಪ್ರಯತ್ನದಲ್ಲಿ ಹೀರೋ ಹೋರಾಡ್ತಾ ಇರ್ತಾನೆ. ಸೊ ಆ ಹೋರಾಟದ ನಡುವೆ ಮತ್ತೊಂದು ಅವನಿಗೆ ಬಯಸಿ ಬರುವಂಥ ಪ್ರೇಮ, ಆ ಪ್ರೇಮಕ್ಕೂ ಮತ್ತು ಪಡೆಯುವಂಥ ಪ್ರೇಮಕ್ಕೂ ನಡುವೆ ಇರುವಂಥ ಒಂದು ಸಂಘರ್ಷ. ಸೊ ಇದೆಲ್ಲ ಸಿನಿಮಾದ ಒಂದು ಮೇನ್ ಜಾನರ್ ಆಗಿರುತ್ತೆ. ಸೊ ಇದನ್ನು ನೀವು ಕರೆಕ್ಟಾಗಿ ಅನಲೈಸ್ ಮಾಡಬೇಕು ಅಂತ ಥಿಯೇಟ್ರಲ್ಲಿ ಹೋಗಿ ನೋಡಿ. ಖಂಡಿತವಾಗ್ಲೂ ಫುಲ್ಲಾಗಿ ನಾನು ಏನಾದರೂ ಎಕ್ಸ್ಪ್ಲೇನ್ ಮಾಡಿದ್ರೆ ಕಥೆನ ಸ್ಪಾಯ್ಲ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಮೇನ್ ಆಗಿ ಏನಕ್ಕೆ ಈ ಸಿನಿಮಾ ನೋಡಬೇಕು ಅಂತಂದರೆ, ನನಗನ್ಸೋ ಪ್ರಕಾರವಾಗಿ ನಾವು ಈ ರೀತಿ ಜಾನರ್ಗಳ ಸಿನಿಮಾಗಳನ್ನು ಆಲ್ಮೋಸ್ಟ್ ಹೇಳ್ತಾ ಇರ್ತೀವಿ ತುಂಬ ಕಡೆ. ತಮಿಳಲ್ಲಿ ಬರ್ತಾ ಇದೆ, ಆಮೇಲೆ ಮಲಯಾಳಮಲ್ಲಿ ಬರ್ತಾ ಇದೆ, ಸೊ ತೆಲುಗಲ್ಲಿ ಬರ್ತಾ ಇದೆ. ಸೊ ಈ ರೀತಿ ಕಂಟೆಂಟ್ ಓರಿಯೆಂಟೆಡ್ ನಮ್ಮ ಕನ್ನಡದಲ್ಲಿ ಏನಕ್ಕೆ ಬರಲ್ಲ ಅಂದ್ಕೊಳ್ತೀವಿ. ಬಟ್ ವಿಭಿನ್ನವಾಗಿ ಒಂದು ಯೋಚನೆ ಮಾಡಿದ್ದಾರೆ ಡೈರೆಕ್ಟರು ನಾಗರಾಜ್ ಸರು. ವಿಭಿನ್ನವಾಗಿ ಯೋಚನೆ ಮಾಡಿ ಕತೆ ಆಗಿರ್ಬೋದು ಮತ್ತು ನಿರ್ದೇಶನ ಆಗಿರ್ಬೋದು ಒಂದು ಅದ್ಭುತವಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಅರ್ಜುನ್ ಬ್ರದರ್ ಇದರಲ್ಲಿ ಹೀರೋ ಆಗಿ ನಟಿಸಿರುವಂಥದ್ದು. ಸೊ ಅರ್ಜುನ್ ವೇದಾಂತ್ ಬ್ರದರ್ ಕೂಡ ಇದರಲ್ಲಿ ಒಂದು ತುಂಬ ಒಂದು ಸಿನಿಮಾಗಳು ಮಾಡಿದರೆ ಅನ್ನೋ ಫೀಲ್ ಬರುತ್ತೆ. ಅವ್ರದ್ದು ಸಿನಿಮಾ ನೋಡಿದ ತಕ್ಷಣ ಇದೇನು ಅವರು ಒಂದು ಚೊಚ್ಚಲ ಚಿತ್ರ ಅಂತ ಅನ್ಸೋದಾಗಿರ್ಬೋದು, ಸೊ ಏನು ಹೊಸಬ್ರು ಅನ್ನೋದಾಗಿರ್ಬೋದು ಒಂದು ಸ್ಕ್ರೀನ್ ಮೇಲೆ, ಸೊ ಆ ರೀತಿ ಕಾಣಿಸ್ಕೊಳ್ಳಲ್ಲ. ಸೊ ಅದ್ಭುತವಾಗಿ ನಟನೆ ಬಂದಿದೆ. ಆ್ಯಂಡ್ ಇಬ್ಬರು ಕೂಡ ಇದರಲ್ಲಿ ಹೀರೋಯಿನ್ಸ್ಗಳಿದ್ದಾರೆ. ಸೊ ಅವ್ರದ್ದು ಕ್ಯಾರೆಕ್ಟರ್ಸ್ಗಳು ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇಲ್ಲಿ ತೊಗೊಂಡಿರುವಂಥ ಕೆಲವೊಂದು ಪಾತ್ರಗಳು ಆ್ಯಂಡ್ ಫ್ಯಾಮಿಲಿಯಲ್ಲಿ ತೊಗೊಂಡ ಪಾತ್ರಗಳು ನಮ್ಮ ಅಕ್ಕಪಕ್ಕದಲ್ಲೇ ಇರುವಂಥ ಒಂದು ಫೀಲ್ ಬರುತ್ತೆ. ಅಂದರೆ ನಾವು ಈಗ ಯೂಶ್ವಲ್ ಆಗಿ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂಥ ಒಂದು ಜನರನ್ನೆಲ್ಲ ನೋಡಿರ್ತೀವಿ, ನಮ್ಮ ಸುತ್ತಮುತ್ತ ಕೆಲವೊಂದು ಘಟನೆಗಳು ನಡೀತಾ ಇರುತ್ತೆ. ಸೊ ಆ ಒಂದು ಫೀಲ್ನ ಕರ್ಕೊಂಡು ಹೋಗುತ್ತೆ ಈ ಸಿನಿಮಾ. ಆ್ಯಂಡ್ ನಾನು ಆಗಲೇ ಹೇಳಿದಾಗೇ ಮೊದಲೇದಾಗಿ ಲವರ್ಸ್ಗಳು ಈ ಸಿನಿಮಾ ಏನಕ್ಕೆ ನೋಡಬೇಕು ಅಂತಂದರೆ, ಸೊ ಈಗಿನ ದಿನಗಳಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಬ್ರೇಕಪ್ ಅನ್ನೋದು ಒಂದು ರೀತಿಲಿ ಯೂಸ್ ಆ್ಯಂಡ್ ಥ್ರೋ ಕಪ್ ಆಗಿಬಿಟ್ಟಿದೆ. ಈಗ ಟೀ ಕುಡಿದ್ಮೇಲೆ ನಾವು ಯೂಸ್ ಆ್ಯಂಡ್ ಥ್ರೋ ಕಪ್ಪಲ್ಲಿ ಹೇಗೆ ನಾವು ಥ್ರೋ ಮಾಡ್ತೀವೋ, ಸೊ ಅದೇ ರೀತಿಲಿ ಲವ್ ಆಗಿಬಿಟ್ಟಿದೆ. ಇವನಿಲ್ಲ ಅಂದರೆ ಇನ್ನೊಬ್ಬನು, ಅವನಿಲ್ಲ ಅಂದರೆ ಇನ್ನೊಬ್ಳು. ಸೊ ಈ ರೀತಿ ಒಂದು ಟ್ರೆಂಡ್ ಇದೆ ಈಗಿನ ಒಂದು ಯೂತ್ಸಲ್ಲಿ. ಬಟ್ ಆದರೆ ಒಂದು ಪ್ರೇಮ, ಒಂದು ಪ್ರೀತಿ ಅಂತ ಆದಾಗ, ಅವ್ರು ನಮ್ಮನ್ನು ಬಿಟ್ಟು ಹೋದಾಗ, ಬಟ್ ಅವರಿಗೋಸ್ಕರ ನಮ್ಮ ಲೈಫ್ನ ನಾವು ಸ್ಯಾಕ್ರಿಫೈಸ್ ಮಾಡುವಂಥದ್ದು, ಅವ್ರು ಬೇಕೇ ಬೇಕು, ಅವರಿಲ್ಲ ನನ್ನ ಕೈಲಿ ಬದುಕೋಕ್ಕೆ ಆಗಲ್ಲ ಅನ್ನೋವಂಥ ಪ್ರೇಮ ಏನಿದೆ, ಸೊ ಇತ್ತೀಚಿನ ದಿನಗಳಲ್ಲಿ ತುಂಬ ಕಡಿಮೆ ಆಗಿದೆ. ಬಟ್ ಈ ಸಿನಿಮಾ ನೋಡಿದ್ಮೇಲೆ ನಿಜವಾಗ್ಲೂ ಪ್ರತಿಯೊಬ್ಬರು ಪ್ರೇಮಿಗಳು ಕೂಡ ಕಣ್ಣಲ್ಲಿ ನೀರು ಹಾಕ್ತೀರಾ. ಸೊ ಬರೀ ಪ್ರೇಮಿಗಳು ಮಾತ್ರ ಅಲ್ಲ ಈ ಸಿನಿಮಾ ನೋಡೋದು, ಪ್ರತಿಯೊಬ್ಬರು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಎಲ್ಲೂ ಕೂಡ ಅಶ್ಲೀಲತೆ ಆಗಿರ್ಬೋದು, ಒಂದು ಏನೇ ಆಗಿರ್ಬೋದು, ಸೊ ಆ ರೀತಿ ಎಲ್ಲೂ ಇಲ್ಲ. ಪ್ರೇಮ ಕಥೆ ಅಂದರೆ ಒಂದು ಕ್ಲಾಸಿಕಲ್ ಪ್ರೇಮ ಕಥೆ, ಫ್ಯಾಮಿಲಿ ಓರಿಯೆಂಟೆಡ್ ಪ್ರೇಮ ಕಥೆ ಅಂತ ಹೇಳ್ಬೋದು. ನಮ್ಮ ಕುಟುಂಬದ ಜೊತೆ ಕೂತ್ಕೊಂಡು ನೋಡಿದಾಗ, ಸೊ ಆ ಸಿನಿಮಾದ ಒಂದು ಕುಟುಂಬದ ಜೊತೆ ನಾವು ಕೂಡ ಇದ್ದೀವಿ ಅನ್ನೋ ಒಂದು ಫೀಲನ್ನು ಕೊಟ್ಟಂಥ ಸಿನಿಮಾ. ಸೊ ಒಂದು ಅದ್ಭುತವಾದ ಸಿನಿಮಾನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಸಿನಿಮಾದ ನಿರ್ಮಾಣ ಬಂದ್ಬಿಟ್ಟು ಮಲ್ಲಿಕಾರ್ಜುನ್ ತೆಲಗಿ ಸರ್ ಅವರು ಈ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂದರೆ, ಪ್ರೇಮ ಕಾವ್ಯ ಕನ್ನಡದಲ್ಲಿ ಒಂದು ಹೊಸ ರೀತಿಯ ಒಂದು ಹೊಸ ಅಧ್ಯಾಯನ ಬರೆಯುವಂಥ ಈ ಸಿನಿಮಾ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನಿಮ್ಮ ನಿಯರೆಸ್ಟ್ ಥಿಯೇಟ್ರಿಗೆ ಮರಳಿ ಮನಸ್ಸಾಗಿದೆ ಸಿನಿಮಾ ಬಂದಿದೆ, ದಯವಿಟ್ಟು ಹೋಗಿ ಸಿನಿಮಾ ನೋಡಿ. ಒಂದು ಹೊಸ ಪ್ರೇಮ ಕಾವ್ಯ. ಸೊ ಇದು ಏನಪ್ಪ ಅಂತಂದರೆ, ಸಿನಿಮಾ ನೋಡ್ಕೊಂಬಂದು ಹೇಗನ್ನಿಸ್ತು ಹೇಳಿ ಅನ್ನೋದು ಒಂದು ಕಡೆ. ಆದರೆ ಸೊ ಹೊಸಬ್ರು ಸಿನಿಮಾ, ಹೊಸ ತಂಡ ಬಂದು ಹೊಸ ಸಿನಿಮಾ ಮಾಡಿದಾಗ, ಸೊ ಈ ರೀತಿ ಹೊಸ ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ. ಸೊ ನಾವು ಥಿಯೇಟ್ರಿಗೆ ಹೋಗಿ ನೋಡಿ ಎಂಕರೇಜ್ ಮಾಡಿದ್ರೆ, ಸೊ ಈ ರೀತಿ 10-15 ಸಿನಿಮಾಗಳು ನೆಕ್ಸ್ಟ್ ಅವ್ರ ಫ್ಯೂಚರಲ್ಲಿ ಮಾಡೋಕ್ಕೆ ಅವ್ರಿಗೊಂದು ರೀತಿಯಲ್ಲಿ ನಾವು ಎಂಕರೇಜ್ಮೆಂಟ್ ಕೊಟ್ಟಂಗಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾರು ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಅದರಲ್ಲೂ ಈ ಸಿನಿಮಾನ ಲವರ್ಸ್ ಯಾರ್ಯಾರು ಇದ್ದೀರಾ, ಸೊ ದಯವಿಟ್ಟು ಹೋಗಿ ಸಿನಿಮಾ ನೋಡಿ. ಒಂದು ಅದ್ಭುತವಾದಂಥ ಪ್ರೇಮ ಕಾವ್ಯವನ್ನು ಸೃಷ್ಟಿ ಮಾಡಿದ್ದಾರೆ ನಿರ್ದೇಶಕರು ಅಂತ ಹೇಳ್ತಾ. ಆ್ಯಂಡ್ ಆಲ್ ಟೀಮ್ ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಚಿತ್ರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಒಂದು ಪರದೆ ಮೇಲೆ. ಸಾಂಗ್ಸ್ ಆಗಿರ್ಬೋದು, ಆ್ಯಂಡ್ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಆಮೇಲೆ ಬ್ಯಾಕ್ಗ್ರೌಂಡ್ BGM. ಸೊ ನಾನು ತುಂಬ ಸಲ ಹೇಳ್ತಾ ಇರ್ತೀನಿ, ಸಿನಿಮಾಗಳು ಅಂತ ಬಂದಾಗ
ಬಿ ಜಿ ಎಮ್ ಏನಿದೆ ತುಂಬಾ ಒಂದು ಅಡಿಕ್ಟೆಡ್ ಆಗಬೇಕದು. ಆ ಒಂದು ಮ್ಯೂಸಿಕ್ ಬರ್ತಿದ್ದಂಗೆ ಒಂದು ಕ್ಯಾರೆಕ್ಟರ್ಸ್ಗಳು ಬರ್ತಾ ಇದ್ದಾನೆ, ಅದೊಂದು ಫೀಲ್ ತರಬೇಕು. ಆ ಫೀಲ್ ಈ ಸಿನಿಮಾ ಕೊಟ್ಟಿದೆ. ಸೊ ಎಲ್ಲರೂ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ನಿಮ್ಮ ನಿಯರೆಸ್ಟ್ ಥಿಯೇಟ್ರಲ್ಲಿ ಸಿನಿಮಾ ಖಂಡಿತವಾಗ್ಲೂ ರಿಲೀಸ್ ಆಗಿದೆ, ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗಿದೆ. ಸೊ ಎಲ್ಲರೂ ಹೋಗಿ ಸಿನಿಮಾ ನೋಡಿ. ಸೊ ನೋಡ್ಕೊಂಡು ಬಂದವರು ಹಾನೆಸ್ಟಾಗಿ ಕಾಮೆಂಟ್ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು ಈ ಸಿನಿಮಾ ನೋಡಿದ್ಮೇಲೆ ನಾನು ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಬೇಗ ಸಿಗ್ತೀನಿ. ಆ್ಯಂಡ್ ತುಂಬ ಸಿನಿಮಾಗಳ ಅಪ್ಡೇಟ್ಸ್ಗಳು ಕೂಡ ಕೊಡೋದಿದೆ, ತುಂಬ ಜನ ಕಾಮೆಂಟ್ ಕೂಡ ಮಾಡ್ತಾಯಿದ್ದಾರೆ. ಸೊ ಆದಷ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.